ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಬಾಗಲಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಹಿರಿಯ ಮುತ್ಸದ್ದಿ ಶ್ರೀ ಎಚ್.ವೈ. ಮೇಟಿ ಸಾಹೇಬರ ಒಂದು ನಿಧನ ಸುದ್ದಿ ನೋಡ್ರಿ. ಅವರ ಒಂದು ಅಭಿಮಾನ ಬಳಗದ ವತಿಯಿಂದ ಅವರಿಗೆ ಒಂದು ಅಂತಿಮ ನಮನ, ಅಂತಿಮ ದರ್ಶನ, ಆ ಒಂದು ಅಂತಿಮ ವಿದಾಯದ ಒಂದು ಕಾರ್ಯಕ್ರಮ ನೋಡ್ರಿ. ಇಲ್ಲಿ ಮಾರ್ಗದುದ್ದಕ್ಕೂ ದುಃಖಿತರಾಗಿರುವಂಥ ಅಭಿಮಾನಿ ಬಳಗ ನೋಡ್ರಿ. ಆ ಒಂದು ಅಭಿಮಾನಿ ಬಳಗದಿಂದ ಮಾರ್ಗ ಮಧ್ಯದೊಳಗೆ ಅಂತಿಮ ದರ್ಶನ, ಅಂತಿಮ ನಮನ ಮಾಡಿಕೊಳ್ಳುವಂಥ ಅವರ ಒಂದು ಅಭಿಮಾನಿಗಳ ಬಳಗದಿಂದ ನೋಡ್ರಿ, ಮಾರ್ಗ ಮಧ್ಯದಲ್ಲಿ ಅವರ ಒಂದು ಪಾರ್ಥಿವ ಶರೀರ ಬರೋದನ್ನು ಕಾಯ್ತಿದ್ರು ನೋಡ್ರಿ. ಅವರ ಒಂದು ಪಾರ್ಥಿವ ಶರೀರ ಆಗಮಿಸ್ತೈತಿ. ಅವರ ಒಂದು ಪಾರ್ಥಿವ ಶರೀರ ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಿಂದ ಅವರ ಒಂದು ಸ್ವಂತೂರಾದಂಥ ಬಾಗಲಕೋಟೆ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ಆಗಮಿಸ್ತಿತ್ತು. ಆ ಮಾರ್ಗ ಮಧ್ಯದಲ್ಲಿ ಕೆಲವು ಗ್ರಾಮಗಳ ಒಂದು ಅಭಿಮಾನದಿಂದ ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸ್ತಾರೆ ನೋಡ್ರಿ. ಅವರ ಒಂದು ಪಾರ್ಥಿವ ಶರೀರ ಬರಾಕತ್ತೈತಿ ನೋಡ್ರಿ. ಆ ಪಾರ್ಥಿವ ಶರೀರಕ್ಕೆ ಸರ್ಕಾರ ಮಟ್ಟದಿಂದ, ಸರ್ಕಾರದ ವತಿಯಿಂದ ಸಕಲ ಸರ್ಕಾರಿ ಗೌರವ ಒಂದು ನಮನ ಇರ್ತೈತಿ, ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮ ಇರ್ತೈತಿ ನೋಡ್ರಿ. ಅವರ ಒಂದು ನೆಚ್ಚಿನ ನಾಯಕರ ಒಂದು ಅಂತಿಮ ದರ್ಶನಕ್ಕಾಗಿ ಊರಿನ ಗ್ರಾಮಸ್ಥರು ಇಲ್ಲಿ ಬರುವಂಥ ಪ್ರಮುಖ ಮುಖ್ಯ ರಸ್ತೆ ಐತಿ. ಆ ಒಂದು ಮುಖ್ಯ ರಸ್ತೆಗೆ ಕಾದು ನಿಂತಾರೆ ನೋಡ್ರಿ. ಬಾಗಲಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ಎಚ್.ವೈ. ಮೇಟಿಯವರ ಒಂದು ಪಾರ್ಥಿವ ಶರೀರದ ಒಂದು ಆ ತೆರೆದ ವಾಹನದೊಳಗೆ ನೋಡ್ರಿ, ಈ ಒಂದು ವಾಹನದೊಳಗೆ ಅವರ ಒಂದು ಪಾರ್ಥಿವ ಶರೀರ ಐತಿ ನೋಡ್ರಿ. ಆ ಒಂದು ಪಾರ್ಥಿವ ಶರೀರಕ್ಕೆ ನೋಡ್ರಿ, ದುಃಖದಿಂದ ಅಂತಿಮ ನಮನ ಸಲ್ಲಿಸಿರುವಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ನೋಡ್ರಿ. ಆ ಒಂದು ಗಾಡಿಯೊಳಗೆ, ಆ ಒಂದು ತೆರೆದ ವಾಹನದೊಳಗೆ ಕುಟುಂಬದ ಸದಸ್ಯರು ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ ನೋಡ್ರಿ. ಈ ಥರ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಿಂದ ಅವರ ಒಂದು ಸ್ವಂತೂರಾಗಿರುವಂಥ ತಿಮ್ಮಾಪುರ ಗ್ರಾಮಕ್ಕೆ ಈ ಥರ ತೆರೆದ ವಾಹನದ ಮುಖಾಂತರ ಅವರ ಒಂದು ಸಕಲ ಅಭಿಮಾನಿಗೆ ಒಂದು ಅಂತಿಮ ದರ್ಶನ ಮಾಡಿಸ್ತಾ ಆ ಒಂದು ಶವಯಾತ್ರೆಯನ್ನು ಮಾಡ್ತಾ ಸ್ವಂತ ಊರಿಗೆ ಒಯ್ತಾರೆ. ಅವರ ಒಂದು ಸ್ವಂತೂರು ಊರಿನಲ್ಲಿ ಅವರ ಒಂದು ಅಂತಿಮ ಕ್ರಿಯೆ ನಡೀತೈತಿ. ರಾಜಕೀಯ ಕ್ಷೇತ್ರದೊಳಗೆ ಅವರ ಒಂದು ಸರಳ ಸಜ್ಜನಿಕೆಯಿಂದ ಹೆಸರುವಾಸಿಯಾಗಿರುವಂಥ ಹಿರಿಯ ಮುತ್ಸದ್ದಿ ಶ್ರೀ ಎಚ್.ವೈ. ಮೇಟಿಯವರ ಒಂದು ಅಗಲಿಕೆ ಅಭಿಮಾನಿಗಳಲ್ಲಿ ಅತೀವ ಒಂದು ದುಃಖವನ್ನು ಮಾಡೈತಿ. ಆ ಒಂದು ದೊಡ್ಡ ದುಃಖವನ್ನು, ಆ ಒಂದು ದೊಡ್ಡ ನೋವನ್ನು ಆ ಭಗವಂತ ಕುಟುಂಬ ಸದಸ್ಯರಿಗೆ, ಆನಂತರ ಸಕಲ ಅಭಿಮಾನಿ ಬಳಗಕ್ಕೆ ಆ ದುಃಖದ ಒಂದು ನೋವನ್ನು ನೀಗಿಸುವಂಥ, ಭರಿಸುವಂಥ ಶಕ್ತಿ ದಯಪಾಲಿಸಲಿ. ಜನಪ್ರಿಯರಾಗಿರುವಂಥ ಶ್ರೀ ಎಚ್.ವೈ. ಮೇಟಿ ಸಾಹೇಬರಿಗೆ, ಅವರ ಒಂದು ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ.